ಬೀದಿ ನಾಯಿಗಳಿಗೆ ಕಡಿವಾಣ ಹಾಕೋದಕ್ಕೆ ಅಂತ ಬಿಬಿಎಂಪಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಂತಾನಹರಣ ಯೋಜನೆ ರೂಪಿಸಿತ್ತು. ಯೋಜನೆಯನ್ನ ಕರುಣಾ, ಕ್ಯೂಪಾ, ಕೃಪಾ, ಎಆರ್ಎಫ್ ಅನ್ನೋ 4 ಎನ್ಜಿಒಗಳಿಗೆ ಗುತ್ತಿಗೆ ನೀಡಲಾಗಿತ್ತು. ಈ ಯೋಜನೆಗೆ ಇಲ್ಲಿವರೆಗೂ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಲಾಗಿದೆ. ಆದ್ರೆ ಬೀದಿ ನಾಯಿಗಳ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ. ಎನ್ಜಿಒಗಳು ಯೋಜನೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸದಿರುವುದೇ ಇದಕ್ಕೆ ಕಾರಣ. ಬೀದಿ ನಾಯಿಗಳಿಗಾಗಿ ಸರ್ಕಾರ ಖರ್ಚು ಮಾಡಿರೋ ಹಣ ಎಷ್ಟು ಅನ್ನೋದನ್ನ ನೋಡಿ. 2001 ಏಪ್ರಿಲ್ನಿಂದ 2006 ಡಿಸೆಂಬರ್ ತಿಂಗಳವರೆಗೆ ಸುಮಾರು 6,78,78,901 ರೂಪಾಯಿ ವೆಚ್ಚ ಮಾಡಲಾಗಿದೆ. ನಂತರ 2007 ಹಾಗೂ 2008ರ ವಾರ್ಷಿಕ ಬಜೆಟ್ನಲ್ಲಿ ಇದಕ್ಕಾಗಿ 4 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿತ್ತು. ಇದರಲ್ಲಿ 2,20,00,000 ವೆಚ್ಚ ಮಾಡಲಾಗಿದೆ. ಮತ್ತೆ 2008 ಹಾಗೂ 2009ನೇ ಸಾಲಿನಲ್ಲಿ 4,50,00,000 ಒದಗಿಸಲಾಗಿತ್ತು. ಇದರಲ್ಲಿ 1,80,00,000 ವೆಚ್ಚ ಮಾಡಲಾಗಿದೆ. 2009 ಹಾಗೂ 10ನೇ ಸಾಲಿನ ಬಜೆಟ್ನಲ್ಲಿ 5 ಕೋಟಿ ರೂಪಾಯಿ ನಿಗದಿಪಡಿಸಿದ್ದು, ಅದರ ಪೈಕಿ ಅಕ್ಟೋಬರ್ ವರೆಗೆ 4,70,00,000 ವೆಚ್ಚ ಮಾಡಲಾಗಿದೆ. ಈ ಬಿಬಿಎಂಪಿ ಏನಾಗಿದೆ, ಸುಮ್ಮನೆ ಅವರು ಎನ್ಜಿಒಗಳಿಗೂ ಬಂದು ಕೋಟ್ಯಾಂತರ ರೂಪಾಯಿಗಳನ್ನ ಕೊಟ್ಬಿಟ್ಟು ಒಂದು ಕಂಟ್ರೋಲಿಂಗ್ ಪವರ್ ಇಲ್ಲ, ಒಂದು ಸೂಪರ್ವೈಸರ್ ಇಲ್ಲ. ಅದರಿಂದ ಇದು ಫುಲ್ಲಿ ಫೇಲಿಯರ್ ಆಗಿದೆ. ಮಾಜಿ ಕಾರ್ಪೊರೇಟರ್ ಹಾಕಿದಾರಮ್ಮ. ಈ ಒಂದು ಡಾಗು ಒಂದು ನಾಯಿಗೆ ಒಂದು ವ್ಯಾಕ್ಸಿನೇಷನ್ ಕೊಟ್ರೆ ತಿರ್ಗಾ ರೀವ್ಯಾಕ್ಸಿನೇಷನ್ ಕೊಡಬೇಕು. ಆದ್ರೆ ಈ ಎನ್ಜಿಒಗಳು ಯಾರು ಇದು ಮಾಡ್ತಾ ಇಲ್ಲ, ರೀವ್ಯಾಕ್ಸಿನೇಷನ್. ಆದ್ರೆ ಇದಕ್ಕೆಲ್ಲ ಬಂದು ಅವರು ಲೆಕ್ಕ ತೋರಿಸ್ತಾ ಇದ್ದಾರೆ. ಆದ್ರೆ ಬೀದಿ ನಾಯಿಗಳ ಸಂತಾನಹರಣ ಯೋಜನೆ ವಿಫಲವಾಗಿರೋದ್ರಿಂದ ಸರ್ಕಾರದ ಇಷ್ಟು ಹಣ ವ್ಯರ್ಥವಾದಂತಾಗಿದೆ. ಈ ಹಿನ್ನೆಲೆಯಲ್ಲಿ 2007ರಲ್ಲಿ ಆಗಿನ ಬಿಬಿಎಂಪಿ ಆಯುಕ್ತ ಕೆ ಜಯರಾಜ್ ಇದರ ತನಿಖೆಗೆ ಕಿಮ್ಸ್ ಹಿರಿಯ ಅಧಿಕಾರಿಯಾಗಿದ್ದ ಡಾಕ್ಟರ್ ಸುದರ್ಶನ್ ನೇತೃತ್ವದಲ್ಲಿ ಸಮಿತಿ ರಚಿಸಿದ್ರು. ಕರುಣಾ, ಕ್ಯೂಪಾ, ಕೃಪಾ ಸೇರಿದಂತೆ ಗುತ್ತಿಗೆ ಪಡೆದ ಎಲ್ಲಾ ಎನ್ಜಿಒಗಳು ಕೆಲಸವನ್ನೇ ಮಾಡದೆ ಸುಳ್ಳು ಮಾಹಿತಿ ನೀಡಿ ಕೋಟ್ಯಾಂತರ ರೂಪಾಯಿ ವಂಚಿಸಿರುವುದನ್ನು ಬಹಿರಂಗಪಡಿಸಿತ್ತು. ಆದ್ರೆ ಪಾಲಿಕೆ ಇದುವರೆಗೆ ಎನ್ಜಿಒಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಈಗಿನ ಬಿಬಿಎಂಪಿ ಆಯುಕ್ತ ಭರತ್ನಾಥ್ ಮೀನಾರನ್ನ ಪ್ರಶ್ನಿಸಿದ್ರೆ, ಸುಳ್ಳು ಮಾಹಿತಿ ನೀಡಿ ಪಾಲಿಕೆಗೆ ವಂಚಿಸುವ ಎನ್ಜಿಒಗಳ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಹಳೆ ರಾಗವನ್ನೇ ಹಾಡ್ತಾರೆ. ಕೂಡ ಕಂಟ್ರೋಲ್ ಮಾಡೋದಷ್ಟ ಮತ್ತೆ ಹ್ಯೂಮನ್ಸ್ ಒಂದು ರೈಟ್ಸ್ ಆಕ್ಟಿವಿಟೀಸ್ ಅವ್ರಿಗೆ ಇನ್ವಾಲ್ವ್ ಮಾಡಿ ಅಂತ ಒಂದು ಗೈಡ್ಲೈನ್ಸ್ ಇರ್ತಾರೆ. ಅವ್ರಿಗೆ ಇನ್ವಾಲ್ವ್ ಮಾಡಬೇಕು. ಬಟ್ ಯಾರು ಚೆನ್ನಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ಇನ್ವಾಲ್ವ್ ಮಾಡಬೇಕು. ಈಗ ಯಾರೋ ಫಾಲ್ಸ್ ರಿಪೋರ್ಟ್ ಕೊಟ್ಟಿರ್ತಾರೆ ಅಥವಾ ಸುಮ್ಮನೆ ಬಿಲ್ ಮಾಡ್ತಾರೆ ಅಂಥವ್ರಿಗೆ ನಾವು ಏನು ಕೊಡೋದು ಪ್ರಶ್ನೆ ಇಲ್ಲ, ಕೊಡಬಾರ್ದಂತ ನಮ್ಮ ಅಧಿಕಾರಿಗಳು ನಾವು ಸ್ಟ್ರಿಕ್ಟಾಗಿ ಹೇಳಬೇಕು. ಕಳೆದ 2000ನೇ ಇಸ್ವಿಯಿಂದ ಬೀದಿ ನಾಯಿಗಳ ಸಂತಾನಹರಣ ಕಾರ್ಯಕ್ರಮ ಜಾರಿಯಲ್ಲಿದೆ. ಎನ್ಜಿಒಗಳ ಬಗ್ಗೆ ನಿಗಾ ಇಡೋದಕ್ಕೆ ಅಂತಾನೆ ಬಿಬಿಎಂಪಿ ಪ್ರಾಣಿ ಪೋಷಣೆ ವಿಭಾಗವನ್ನ ಸಹ ತೆರೆದಿತ್ತು. ಕಳೆದ 1.5 ವರ್ಷದಿಂದ ಈ ಕೆಲಸಕ್ಕಾಗಿಯೇ ಅಧಿಕಾರಿಗಳಿಗೆ ತಿಂಗಳಿಗೆ 5 ಲಕ್ಷ 13,000 ರೂಪಾಯಿ ಸಂಬಳ ನೀಡಲಾಗಿದೆ. ಆದ್ರೆ ಇದ್ಯಾವುದರಿಂದಲೂ ನಯಾ ಪೈಸೆಯಷ್ಟು ಕೆಲಸ ಮಾತ್ರ ಆಗಿಲ್ಲ. ಎಲ್ಲ ಬೀದಿ ನಾಯಿಗಳ ಮಹಿಮೆ ಅಂತಿದ್ದಾರೆ ಜನ. ಶಿವಶಂಕರ್, TV9 ಬೆಂಗಳೂರು. ಚಿತ್ರದುರ್ಗ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.